ಇವತ್ತು ನಮ್ಮ ಮನೇಲಿ ಅಡುಗೆ ಬಂದು ಟೊಮೆಟೊ ಸಾರು ಮತ್ತು ಸಿಹಿಗುಂಬಳಕಾಯಿ ಕಾಯಿಗೊಜ್ಜು ಮಾಡಿದ್ದೀನಿ. ಸಿಹಿಗುಂಬಳಕಾಯಿ ಕಾಯಿಗೊಜ್ಜು ಅಂತೂ ಬಿಸಿ ಬಿಸಿ ಅನ್ನಕ್ಕಂತೂ ಸಖತ್ತಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಮಾಡೋಂಥದ್ದು. ಒಂದು ಅರ್ಧ kg ಸಿಹಿಗುಂಬಳಕಾಯಿನ ಈ ಥರ ಸಣ್ಣದಾಗಿ ಹೋಳುಗಳಾಗಿ ಕತ್ತರಿಸ್ಬಿಟ್ಟು ಬೇಯ್ಲಿಕ್ಕೆ ಇಟ್ಟಿದ್ದೀನಿ. ತುಂಬ ಬೇಗ ಬೆಂದೋಗ್ಬಿಡುತ್ತೆ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯ್ಲಿಕ್ಕೆ ಇಟ್ಕೊಳ್ಳಿ. ಯಾವಾಗಲೂ ಸಿಹಿಗುಂಬಳಕಾಯಿನ ಹಂಗೆ ಮಾಡಬಾರ್ದು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಾಡಬೇಕು. ಆಮೇಲೆ ಮಿಕ್ಸಿ ಜಾರಲ್ಲಿ ಅದಕ್ಕೊಂದು ಮಸಾಲ ರೆಡಿ ಮಾಡ್ಕೋಬೇಕು. ಖಾರಕ್ಕೆ 5ರಿಂದ 6 ಹಸಿಮೆಣಸಿನ್ಕಾಯಿ, 1 ಟೀ ಸ್ಪೂನ್ ಸಾಸಿವೆ, ಫ್ರೆಶ್ ಆಗಿ ತುರಿದಂಥ ಕಾಯಿ ತುರಿ ಹಾಕಿ ಮೊದಲು ರುಬ್ಕೊಳ್ಳಿ, ನೀರು ಹಾಕೋಬೇಡಿ. ಅದು ಸಾಸಿವೆ ಚೆನ್ನಾಗಿ ಗ್ರೈಂಡ್ ಆಗಬೇಕು. ಆಮೇಲೆ ಸ್ವಲ್ಪ ಮೊಸರು ಸೇರಿಸ್ಬಿಟ್ಟು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಬೆಂದಂಥ ಸಿಹಿಗುಂಬಳಕಾಯಿಗೆ ಈ ರುಬ್ದಂಥ ಪೇಸ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಮೊಸರನ್ನ ಇನ್ನೂ ಸ್ವಲ್ಪ ಸೇರಿಸ್ಕೋಬೇಕು. ನಾವು ರುಬ್ಲಿಕ್ಕೆ ಸ್ವಲ್ಪ ಹಾಕಿದ್ದೀವಲ್ವ, ಅಷ್ಟು ಸಾಕಾಗಲ್ಲ. ಇನ್ನೊಂದು ಅರ್ಧ ಲೀಟ್ರ್ ಮೊಸರನ್ನ ಹಾಕಬೇಕು. ಈಗ ಕಾಯಿ ಮಸಾಲ ಚೆನ್ನಾಗಿ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ನೋಡಿ, ಲಾಸ್ಟಲ್ಲಿ ನಾನು ಮೊಸರು ಸೇರಿಸಿದ್ಮೇಲೆ ತುಂಬ ಹೊತ್ತು ಕುದಿಲಿಕ್ಕೆ ಬಿಡಬಾರ್ದು, ಅದು ಒಡಕಲ ಥರ ಆಗೋಗುತ್ತೆ. ಸುಮ್ಮನೆ ಸ್ವಲ್ಪ ನೊರೆ ಬಂದ ತಕ್ಷಣ ಸಣ್ಣದಾಗಿ ಹೆತ್ತಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಕಾಯಿಗೊಜ್ಜು ರೆಡಿ ಆಗುತ್ತೆ. ಈಗ ನಾನು ಕುಕ್ಕರಲ್ಲಿ ಅನ್ನನೂ ಮಾಡ್ಕೊಂಡಿದ್ದೀನಿ, ಮತ್ತು ಬೇಳೆ ಮತ್ತು ಟೊಮೆಟೊನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಎರಡು ಒಟ್ಟಿಗೆ ಆಗೋಗುತ್ತೆ. ಈಗ ಬೆಂದಂಥ ಬೇಳೆನ ಹೊರಗಡೆ ತೆಗೆದು ಟೊಮೆಟೊನ ಒಂದು ಬೇಸನ್ಗೆ ಹಾಕ್ಕೊಂಡು ಆ ಟೊಮೆಟೊ ಮೇಲಿರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನೋಡಿ, ಬೇಳೆನೂ ಕುದೀತಾ ಇದೆ. ಈಗ ಟೊಮೆಟೊ ಮೇಲಿರೋ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿ ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಗಟ್ಟಿಯಾಗಿ ಹುಣಸೆಹಣ್ಣು ರಸ ತೆಗೆದಿದ್ದೆ, ಅದನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮತ್ತು ಸಾರಿನ ಪುಡಿ, ಮನೇಲೇ ಮಾಡಿದಂಥ ಸಾರಿನ ಪುಡಿ ಹಾಕಿ 1 ಟೀ ಸ್ಪೂನ್ ಬೆಲ್ಲದ ಪುಡಿನೂ ಸೇರಿಸಿದ್ದೀನಿ. ಸಾರಿನ ಪುಡಿ ಬಂದು ರೆಡಿಮೇಡು ಹಾಕೋಬೋದು, ಮನೆಯಲ್ಲೇ ಮಾಡಿದ್ರು ಚೆನ್ನಾಗಿರುತ್ತೆ. ಸಾರಿನ ಪುಡಿ ಮಾಡೋದು ಹೇಗೆ ನೋಡ್ಕೋಬೇಕು ಅಂದರೆ ಕಮೆಂಟ್ಸಲ್ಲಿ ಹಾಕಿ ನಾವು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಎಲ್ಲ ಮಿಕ್ಸ್ ಮಾಡಿ ಕುದೀತಾ ಇರೋ ಬೇಳೆಗೆ ಸೇರಿಸಿ ಅದರ ಘಮ ಬರೋದಕ್ಕೋಸ್ಕರ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಲಾಸ್ಟಲ್ಲಿ ಸೇರಿಸ್ಬಿಟ್ಟು ಫೈನಲ್ ಆಗಿ ಸೂಪರಾಗಿ ಹಿಂಗೆ ಹಾಕಿ ಸಾಸಿವೆ ಒಗ್ಗರಣೆ ಕೊಟ್ಟರೆ ಟೊಮೆಟೊ ರಸಮ್ಮು ರೆಡಿ. ಈಗ ನೋಡಿ, ಟೊಮೆಟೊ ರಸಮ್ ರೆಡಿ, ಕಾಯಿಗೊಜ್ಜು ರೆಡಿ, ಬಿಸಿ ಬಿಸಿ ಅನ್ನ ರೆಡಿ. ಊಟ ಮಾಡೋದೊಂದೇ ಬಾಕಿ. ಸೂಪರ್ ಆಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ.